ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ವೈವಿಧ್ಯಮಯವಾಗಿ ಅತ್ಯಂತ ಉತ್ಸಾಹಭರಿತವಾಗಿ ಬೈಂದೂರು ಉತ್ಸವವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಕಳೆದ ಹಲವಾರು ತಿಂಗಳಿನಿಂದ ಈ ಭಾಗದ ಶಾಸಕರು ಸಹೋದರರಾದಂಥ ಗುರುರಾಜ್ ಗಂಟಿಹೊಳಿ ಅವರು ಮಾಡ್ತಾ ಇದ್ದಾರೆ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ. ಕಣ್ಣಾರೆ ನೋಡಿದಾಗ ಆ ಥರ ಒಂದು ಪರಿಕಲ್ಪನೆ ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಪ್ರತ್ಯಕ್ಷವಾಗಿ ನಾವು ನೋಡಬೇಕು. ಸೊ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ, ನಾನು ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಭವ್ಯವಾದಂಥ ಪರಿಕಲ್ಪನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಸುಂದರವಾದಂಥ ವೇದಿಕೆ ಮೇಲೆ ನನ್ನ ಜೊತೆ ಇದ್ದಂಥ ಮೋಹನ್ ಆಳ್ವಾಜಿಯವರೇ, ನಮ್ಮ ಜಿಲ್ಲಾ ಅಧಿಕಾರಿಗಳಾದಂಥ ಸ್ವರೂಪ ಟೀಕೆ ಅವರೇ, ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ಪ್ರತೀಕ್ ಅವರೇ, ಅಡಿಷನಲ್ SP ಅವರಾದಂಥ ಸುಧಾಕರ್ಜಿ ಅವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬ್ಲಾಕ್ ಅಧ್ಯಕ್ಷರಾದಂಥ ರಮೇಶ್ ಕಂಚನ್ ಅವರೇ, ಮತ್ತು ಇಲ್ಲಿ ನೆರೆದಂಥ ಬೈಂದೂರು ಕ್ಷೇತ್ರದ ಯಾವತ್ತು ನನ್ನ ಬಂಧು ಬಾಂಧವರೇ, ಮತ್ತು ಗುರುರಾಜ್ ಗಂಟಿಹೊಳಿ ಅವರು ತಮ್ಮ ಧರ್ಮಪತ್ನಿಯನ್ನು ಪರಿಚಯ ಕೂಡ ಮಾಡಿಸ್ಕೊಟ್ರು. ಅವ್ರಿಗೂ ಕೂಡ ವಿಶೇಷವಾಗಿ ನಮಸ್ಕಾರವನ್ನು ಹೇಳ್ತಾ, ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಎಲ್ಲ ಸಹೋದರರೇ, ನಿಜವಾಗ್ಲೂ ಈ ಪರಿಕಲ್ಪನೆ ಬಹಳಷ್ಟು ಚೆನ್ನಾಗಿದೆ. ಮಹಾತ್ಮ ಗಾಂಧೀಜಿಯವರು ಹೇಳಿದ ಮಾತನ್ನು ಅಪ್ಪಟ ಸಹ ಬೈಂದೂರು ಕ್ಷೇತ್ರದಲ್ಲಿ ಗುರುರಾಜ್ ಗಂಟಿಹೊಳಿಯವರು ನಡೆಸ್ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆ ಗ್ರಾಮ ಸ್ವರಾಜ್ಯ, ಗ್ರಾಮಗಳ ಪ್ರಗತಿ. ಭಾರತ ದೇಶ ಹಳ್ಳಿಗಳ ದೇಶ, ಹಳ್ಳಿಗಳು ಸುಧಾರಣೆ ಆದರೆ ದೇಶ ಸುಧಾರಣೆ ಆಗುತ್ತನ್ನುವಂಥ ಪರಿಕಲ್ಪನೆ ಮಹಾತ್ಮ ಗಾಂಧೀಜಿಯವ್ರದ್ದು. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಇನ್ನೊಂದು ಮಾತನ್ನು ಏನು ಹೇಳಿದ್ರಂದರೆ, ಮಹಿಳೆಯ ಬೆಳವಣಿಗೆ, ಮಹಿಳೆಯ ಸಮೃದ್ಧಿ, ಮಹಿಳಾ ಸಬಲೀಕರಣ. ಸೊ ಆ ಆಸೆ ಕೂಡ, ಗ್ರಾಮ ಸಮೃದ್ಧಿ, ಮಹಿಳಾ ಸಮೃದ್ಧಿಯ ಆಸೆ ಕೂಡ ಗುರುರಾಜ್ ಗಂಟಿಹೊಳಿಯವರು ಈ ಒಂದು ಬೈಂದೂರು ಉತ್ಸವ ಮಾಡಲಿಕ್ಕೆ ಪೀಠಿಕೆ ಅನ್ನುವಂಥ ಮಾತನ್ನು ಹೇಳಿದರು. ಅದು ನಿಜವಾಗ್ಲೂ ನನಗೆ ಭಾಳ ಸಂತೋಷನ ಉಂಟು ಮಾಡಿದೆ. ಬಂಧುಗಳೇ, ನಾವು ರಾಜಕಾರಣಿಗಳು. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಪಕ್ಷ ಅಂತಂದರೆ ನನಗೆ ತಂದೆ ತಾಯಿ ದೇವರು. ಅದೇ ರೀತಿ ಗುರುರಾಜ್ ಗಂಟಿಹೊಳಿ ಅವರಿಗೆ ಅವರ ಪಕ್ಷ ಅಂದರೆ ಅವರು ಕೂಡ ಅಷ್ಟೇ ಭಕ್ತಿ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಅವರು ಕೂಡ ಇದ್ದಾರೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ಆದರೆ ನಾವು ಜನಪ್ರತಿನಿಧಿಗಳಾಗಿ ಜನರು ನಮ್ಮನ್ನು ಸಾವಿರಾರು ಲಕ್ಷಾನ ಗಂಟ್ಲೆ ನಮ್ಮನ್ನು ನೋಡುವಂಥ ಸಂದರ್ಭದಲ್ಲಿ ಸಮಾಜಮುಖಿಯಾದಂಥ ಚಿಂತನೆ, ಸಮಾಜಕ್ಕೆ ಮಾದರಿಯಾಗುವಂಥ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ನಾನು ಅವರು ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಬೇಕು ಅಂತಂದಾಗ ನಾನು ಹೇಳಿದೆ, ಸರ್ಕಾರದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಬೈಂದೂರು ಉತ್ಸವವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದೆ. ಆ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮೆಲ್ಲ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ನಾಳೆ ಬರುವಂಥ ಚುನಾವಣೆಯಲ್ಲಿ ಬಹುಶಃ ನಾನು ಅವರ ವಿರುದ್ಧ ಪ್ರಚಾರಕ್ಕೇನೂ ಬಂದರೂ ಆಶ್ಚರ್ಯ ಇಲ್ಲ. ಆದರೆ ಸಾಮಾಜಿಕ ಕಾಳಜಿ, ಬದ್ಧತೆಯನ್ನು ಇಟ್ಟುಕೊಂಡು ರಾಜಕಾರಣಿಗಳು ಮುಂದೆ ಬರಬೇಕು. ಇಲೆಕ್ಷನ್ ಸಂದರ್ಭದಲ್ಲಿ ನಾವು ಅವರು ರಾಜಕಾರಣ ಮಾಡಬೇಕು. ಇಲೆಕ್ಷನ್ ಮುಗಿದ ಮೇಲೆ ಕ್ಷೇತ್ರದ ಅಭಿವೃದ್ಧಿ ಒಂದೇ ನಮ್ಮ ಮೂಲ ಮಂತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಮಹಿಳಾ ಸಬಲೀಕರಣಕ್ಕೆ ಅನೇಕ ಕೊಡುಗೆಗಳನ್ನು, ಇವತ್ತು ನಾನು ಮಹಿಳಾ ಮಕ್ಕಳ ಕಲ್ಯಾಣ ಮತ್ತು ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕರ ಸಚಿವೆಯಾಗಿ ನಮ್ಮ ಇಲಾಖೆಯಿಂದ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಅದರಲ್ಲಿ ಇವತ್ತು ವಿಶೇಷವಾಗಿ ದುಡ್ಮಿ ಅಂತ ನಾವು ಅದನ್ನು ಉದ್ಘಾಟನೆಯನ್ನು ಮಾಡಿದ್ವಿ. ಅದು ಒಂದು ವಿಶೇಷವಾದಂಥ ತಮ್ಮ ಪ್ರಯತ್ನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಯೋಜನೆ ಆಗಿರಬಹುದು,
ಗೃಹಜ್ಯೋತಿ ಯೋಜನೆ ಆಗಿರಬಹುದು. ಇವೆಲ್ಲ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ನಾವು ಸ್ವಾಭಿಮಾನದ ಸ್ವಾವಲಂಬನೆ ಜೀವನವನ್ನು ನಡೆಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಅಂತ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನಾದರೂ ಮಹಿಳೆ ಸ್ವಾಭಿಮಾನದಿಂದ ನನ್ನ ಒಂದು ಭಾಷಣದ ಒಂದು ತುಣುಕನ್ನು ಕೂಡ ತಮಗೆ ಸ್ಕ್ರೀನ್ ಮೇಲೆ ನಮ್ಮ ಸಹೋದರರಾದಂಥ ಗಂಟಿಹೊಳೆಯವರು ತೋರಿಸಿದ್ರು. ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಮಹಿಳೆ ಅಂತಂದ್ರೆ ವಿಶೇಷವಾದಂಥ ಒಂದು ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಾಲದಲ್ಲಿ ಮಹಿಳೆಯನ್ನ ಯಾವ ಮಟ್ಟಿಗೆ ನೋಡ್ತಾ ಇದ್ರು, ಆದರೆ ಈ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಪಕ್ಷಾತೀತವಾಗಿ ಮಹಿಳೆ ಮುಂದೆ ಬರಬೇಕನ್ನುವಂಥ ಹಂಬಲ ಇವತ್ತು ಎಲ್ಲರಿಗೂ ಇದೆ. ವಿಶೇಷವಾಗಿ ನಾವು ಗೃಹಲಕ್ಷ್ಮಿ ಒಂದು ಸಹಕಾರಿ ಬ್ಯಾಂಕನ್ನು ಮಾಡ್ತಾ ಇದ್ದೀವಿ. ಈ ಕರಾವಳಿ ಪ್ರದೇಶದಲ್ಲಿ ನಾನು ಹೇಳಬೇಕು ಅಂತಂದರೆ ಸಹಕಾರ ಸಂಘಗಳು, ಸಹಕಾರ ಕ್ಷೇತ್ರ ಕರಾವಳಿ ಭಾಗದಲ್ಲಿ ಬಹಳಷ್ಟು ಗಟ್ಟಿಯಾಗಿ ಇದೆ. ಸೊ ಅದಕ್ಕೋಸ್ಕರ ಗೃಹಲಕ್ಷ್ಮಿಯ ಯೋಜನೆ ಮುಂದುವರೆದಂಥ ಭಾಗ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ. ಅಂದರೆ ಮಹಿಳೆಯನ್ನ ಇನ್ನೂ ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಸರ್ಕಾರದ ವತಿಯಿಂದ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ದುಡಿಮೆ ಅನ್ನುವಂಥ ಇದರಲ್ಲಿ ಏನು ಅವರ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರಿ, ಅಥವಾ ಅವರು ತಯಾರಿಸಿದಂಥ ಉತ್ಪನ್ನಗಳಿಗೆ ಮಾರ್ಕೆಟಿಂಗ್ ಅಂತ ಕೂಡ ಒಂದು ಮಾತನ್ನು ತಾವು ಹೇಳಿದ್ರಿ. ಅದು ವಿಶೇಷವಾಗಿ ಇವತ್ತು ನಾನು ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥ ಒಂದು ಆ್ಯಪನ್ನು ನಾವು ನಮ್ಮ ಒಂದು ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಸೊ ಈ ದುಡಿಮೆಯಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ತಾವು ತಮ್ಮ ಉತ್ಪಾದನೆ ಮಾಡಿದಂಥ ವಸ್ತುಗಳನ್ನು ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟ್ನಲ್ಲಿ ತಾವು ಮಾರ್ಕೆಟಿಂಗ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ನಮ್ಮ ಇಲಾಖೆಯಿಂದ ನಾನು ತಮಗೆ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು, ಇದು ನಾನು ಹೇಳಲಿಲ್ಲ ಅಂತಂದರೆ ತಪ್ಪಾಗುತ್ತೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಸ್ವಾರ್ಥತೆಯಿಂದ ಜನರ ಸೇವೆಯನ್ನು ಮಾಡ್ತೀರಾ. ನಮ್ಮ ರಾಜಕೀಯ ಗುರುಗಳು DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ. ದೇವರು ಒಂದು ಅವಕಾಶ ಕೊಡ್ತಾನೆ ಅಂತ ಹೇಳ್ತಾರೆ. ಆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಜನರ ಮನಸ್ಸಿನಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ನಾವು ತೆಗೆದುಕೊಳ್ಬೇಕು. ಅಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ. ತಮಗೆ, ತಮ್ಮ ತಂಡಕ್ಕೆ ಶುಭಾಶಯವನ್ನು ತಿಳಿಸ್ತೀನಿ. ಮತ್ತು ಜೊತೆಯಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ನಾಯಕರು, ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಪಂಚಾಯಿತಿ ಸದಸ್ಯರು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿದ್ದಾರೆ ಅಂತ ತಾವೇ ಬಾಯಿಯಿಂದ ಹೊಗಳಿದ್ದೀರಾ. ಅದಕ್ಕೂ ಕೂಡ ತಮಗೆ ಧನ್ಯವಾದವನ್ನು ಸಲ್ಲಿಸಿ, ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಬೇರೆ ಬೇರೆ ನಮ್ಮ ಸರ್ಕಾರಿ ಇಲಾಖೆಗಳು, ಕೃಷಿ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅನೇಕ NGOಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅನೇಕ ಜನ ದಾನಿಗಳು ಕೂಡ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಬೈಂದೂರು ಉತ್ಸವಕ್ಕೆ ಶುಭಾಶಯವನ್ನು ಹೇಳ್ತೀನಿ. ತಮ್ಮ ಪ್ರಯತ್ನಕ್ಕೆ ಆ ಭಗವಂತ ಮೆಚ್ಚಲಿ ಅಂತ ಅನ್ನುವಂಥ ಮಾತನ್ನು ಕೂಡ ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಕಿತ್ತೂರು ರಾಣಿ ಚೆನ್ನಮ್ಮನ ಊರು, ಗಟ್ಟಿಗಿತ್ತಿಯ ನಾಡು ಬೆಳಗಾವಿಯಿಂದ ಕರಾವಳಿಯ ಸೌಂದರ್ಯಕ್ಕೆ, ಗಟ್ಟಿತನದ ನಾಡಿಗೆ ಹೂರಣಬೇಕು ಅನ್ನುವಂಥ ಕಾರಣಕ್ಕೆ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವೆಯಾಗಿ ಬಂದವರು ಉತ್ತರ ಕರ್ನಾಟಕದ ಕುಂದನಗರಿಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಗೃಹಲಕ್ಷ್ಮಿ ಯೋಜನೆಯನ್ನು ಮನೆ ಮನಸ್ಸುಗಳಿಗೆ ತಲುಪಿಸಿ ಹೆಗ್ಗಳಿಕೆಗೆ ಪಾತ್ರರಾದವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಈ ಹೊತ್ತಿಗೆ ಬೈಂದೂರು ಉತ್ಸವ 2026 ಈ ಕ್ಷಣಕ್ಕೆ ಸಾಕ್ಷಿಯಾದ ನಿಮ್ಮೆಲ್ಲರ ಪ್ರೀತಿಯ ಕೈಚಪ್ಪಾಳೆಯ ಮುಖಾಂತರ ಅವರನ್ನು ಗೌರವಿಸಿಕೊಳ್ತಾ ಇದ್ದೀವಿ. ಒಪ್ಪಿಸಿಕೊಳ್ಳಿ ಮೇಡಮ್, ನಮ್ಮ ಈ ಬೈಂದೂರು ಉತ್ಸವದ ಯಶಸ್ಸಿಗೆ ತಾವು ಕೂಡ ಪಾಲುದಾರರು. ನಮ್ಮ ಪರಿಶ್ರಮದ ಬೆನ್ನಿಗೆ ನಿಂತವರು ನೀವು, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸೌಕರ್ಯವನ್ನು ಒದಗಿಸಿಕೊಟ್ಟವರು ನೀವು. ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವೆ ಮತ್ತು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಈ ಹೊತ್ತಿಗೆ ನಾವೆಲ್ಲರೂ ಅಭಿನಂದಿಸಿಕೊಳ್ತಾ ಇದ್ದೀವಿ ನಿಮ್ಮೆಲ್ಲರ ಪ್ರೀತಿಯ ಗೌರವದ ಚಪ್ಪಾಳೆಯೊಂದಿಗೆ.